ಆರ್ಟಿಸ್ಟ್ನೆಲ್ಲ ಕಳಿಸ್ತೇನೆ. ಇದು ಬಹಳ ಒಳ್ಳೆ ಮತ್ತೆ ಇಂಪಾರ್ಟೆಂಟ್ ಗಮನಕ್ಕೆ. ಲಾಸ್ಟ್ ಇಯರ್ ಇದೇ ಸಮಯದಲ್ಲಿ ನಮ್ದು ಕೊಕೈನ್ ಸಿನಿಮಾ ಮುಹೂರ್ತ ಆಯ್ತು. ಸೊ ಆ ಸಮಯದಲ್ಲಿ ಶುರುವಾದಾಗ ನಿಮ್ಗೆ 2 ಅಪ್ಡೇಟ್ ಸಮೇತ ಹೇಳ್ತೀನಿ, ಬಹಳ ಸೂಕ್ಷ್ಮ ವಿಚಾರ. ಅದಕ್ಕೆ ನಾನು ಇಲ್ಲಿ ತನಕ ಮಾಧ್ಯಮಗಳನ್ನ ಬಹಳ ಗೌರವಿಸ್ಕೊಂಡ್ ಬಂದಿದ್ದೀನಿ. ಯಾಕೆಂದ್ರೆ ನನ್ನ ಮತ್ತೆ ನಿಮ್ಮ ಜೊತೆ ಇರುವಂತ ವಿಶ್ವಾಸದಲ್ಲಿ ಯಾವತ್ತು ನಿಮ್ಗೆ ಅಗೌರವ ತೋರಿಸೋದಾಗ್ಲಿ ಅಥವಾ ನಿಮ್ಮ ವಿಚಾರದಲ್ಲಿ ನಡ್ಕೊಳ್ಳೋದಾಗ್ಲಿ ಯಾವ್ದಾಗಿಲ್ಲ. ಬಟ್ ಇವತ್ತೊಂದು ಬೇಸರದ ವಿಚಾರ ಹೇಳಲೇಬೇಕಾಗಿದೆ, ಅದಕ್ಕೆ ನಾನು ಬಂದಿದ್ದೀನಿ. ಯಾಕೆ ನನ್ನ ಟೀಮ್ನೆಲ್ಲ ಕಳಿಸ್ತೆ ಅಂತ ಹೇಳಿದ್ರೆ, ಇದು ಒಂದು ಒಳ್ಳೆ ಅಪ್ಡೇಟ್ ಆಗಿಂದ ಅವ್ರಿಗೂ ಇದು ರಿಲೇಟೆಡ್ ಆಗಿರಲ್ಲ. ಸೊ ಅದಕ್ಕೆ ಅದು ಬೇಡ ಅನ್ನೋ ಕಾರಣಕ್ಕೆ ಲಾಸ್ಟ್ ಜೂನ್ 10ಕ್ಕೆ ನಮ್ದು ಕೊಕೈನ್ ಸಿನಿಮಾ ಮುಹೂರ್ತ ಆಗುತ್ತೆ. ಸೊ ಮುಹೂರ್ತ ಆದ ನೆಕ್ಸ್ಟ್ ಡೇ ಜೂನ್ 6ನೇ ತಾರೀಕು ಪ್ರಧಾನ ಮಂತ್ರಿಗಳು ಅಂದ್ರೆ ಬಿಜೆಪಿ ಗೆದ್ದು 10ನೇ ತಾರೀಕು ಮಧ್ಯಾಹ್ನ ನಮ್ ಮುಹೂರ್ತ ಆಯ್ತು. ಆ ದಿನ ಎಲ್ಲಿಕ್ಕೆ ಮಾಧ್ಯಮದಲ್ಲಿ ಯಾಕೆ ಬರಲ್ಲ, ಪ್ರೆಸ್ ಮೀಟ್ ತುಂಬಾ ದೊಡ್ಡದಾಗೆ ಆಗುತ್ತೆ, ಯಾಕೆ ಬರಲ್ಲ ಅಂದಾಗ ಅಂದ್ರೆ ನಿಮ್ ರಿಲೇಟೆಡ್ ಆಗಿಂದ ನಿಮ್ಗೆ ಹೇಳ್ತೀನಿ ಏನು ಅಂತ. ಪ್ರಥಮ ಇವತ್ತು ಗೌರ್ಮೆಂಟ್ ಓದ್ ತಗೋತಾ ಇದೆ, ಬಹುಶಃ ನಾಳೆಯಿಂದ ಎಲ್ಲ ಸಿನಿಮಾದು ಹೋಗುತ್ತೆ ಅಂತ PRO ಹೇಳಿದ್ರು. ಸರಿ 11th ಆಗತ್ತಲ್ಲ ಅನ್ಕೊಂಡು ನಾನು ಚಂದ್ರಶೇಖರ್ ಸರ್ ಹೇಳಿದ್ರು ನಾಳೆಯಿಂದ ಎಲ್ಲ ಹೋಗುತ್ತೆ ಅಂತ. ಸೊ 11th ಬೆಳಗ್ಗೆ ನಿಮ್ಗೆ ಗೊತ್ತು ಜೂನ್ 11th ಏನಾಯ್ತು ಅಂತ. ಅಂದ್ರೆ ಒಂದು ಚಿತ್ರದುರ್ಗದಲ್ಲಿ ಒಂದು ಮರ್ಡರ್ ಆಗಿದ್ದ ವಿಚಾರದಲ್ಲಿ ಬಹಳ ದೊಡ್ಡ ಇದಾಯ್ತು. ಅವತ್ತಿಂದ ಎಲ್ಲ ಸಿನಿಮಾದ ರಿಲೇಟೆಡ್ ಒಂದು 2 months ಅದೇ ಕಂಟೆಂಟೇ ಬರೋಕೆ ಶುರುವಾಯ್ತು. ನಾನು ಬಹಳಷ್ಟು ಕೇಳೋಕ್ ಶುರು ಮಾಡಿದೆ. ಆಗ ನಮ್ಮ ಪ್ರೀತಿಯ ಮಾಧ್ಯಮದವರೊಬ್ರು, ಪ್ರಥಮ ಇದ್ರ ಬಗ್ಗೆ ನಿಮ್ ರಿಯಾಕ್ಷನ್ಸ್ ಏನು ಅಂದ್ರು. ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ ಏನ್ ನಡೀತು ಅನ್ನೋ ಅಪ್ಡೇಟ್ಗೆ. ಅದಕ್ಕೆ ನಾನೇನ್ ಕೊಡ್ಲಪ್ಪ ರಿಯಾಕ್ಷನ್, ಬಿಡಿ ಅದೆಲ್ಲ ಅಲ್ಲ. ಪ್ರಥಮ ಸಿನಿಮಾ ಪ್ರಮೋಷನ್ ಅಂದ್ರೆ ಬೇಕು, ನಿಮ್ಗೆ ಎಲ್ಲಾ ತರನು ಬೇಕು, ಇದಕ್ಕೆ ನೀವು ಉತ್ತರ ಕೊಡೋದಕ್ ಬೇಡವಾ? ನಾವೇನೋ ಒಂದು ಅಟ್ಲೀಸ್ಟ್ ಒಂದು ವಿಷಯ ನಡೀತಾ ಇದೆ ಅಂದಾಗ ಅದ್ರ ಬಗ್ಗೆ ನೀವು ಬೆಳಕು ಚೆಲ್ಲಬೇಕಾದ ನಿಮ್ ಕರ್ತವ್ಯ ಆಗಿರುತ್ತೆ ಅಂದಾಗ ಓಕೆ ಆಯ್ತು ಕೇಳಿದಾಗ ನಾನು ಬಹಳ ಪ್ರಾಮಾಣಿಕ ಹೇಳಿದೆ. ಗೊತ್ತಿಲ್ಲದ ಒಂದು ಸಂಗತಿ ಹೇಳ್ತೀನಿ. ನನ್ನ ಆಫೀಸ್ ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹಿಂಭಾಗ ನಮ್ಮ ಕ್ಯಾಮ್ರಾಮನ್ ಆದ ಅಣಜಿ ನಾಗರಾಜ್ ಅಂತ, ಕರ್ನಾಟಕದಲ್ಲಿ ಕ್ಯಾಮ್ರಾಮನ್. ಅವ್ರಿಗೆ ತುಂಬಾ ಆರೋಗ್ಯ ಹಾಳಾಗಿ ಇಂಟೆಸ್ಟೈನ್ ಮತ್ತೆ ಕರಳು ಎಲ್ಲವೂ ಸಮಸ್ಯೆ ಆಗಿ ಡೆತ್ ಬೆಡ್ ಅಲ್ಲಿ ಇದ್ರು, ತುಂಬಾ ಆರೋಗ್ಯ ಹಾಳಾಗಿತ್ತು. ಆ ಸಮಯದಲ್ಲಿ ಇದೇ ದರ್ಶನ್ ಸರ್ ಬಂದು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿ ಎಲ್ಲ ನೋಡ್ಕೊಂಡು ಬಹಳ ಪ್ರೀತಿಯಿಂದ ಬಂದ್ರು. ಅದೆಲ್ಲ ಒಳ್ಳೆ ವಿಚಾರವೇ, ಅದ್ ಯಾರಿಗೂ ಗೊತ್ತಿಲ್ಲ, ಅದೆಲ್ಲ ಮುಗೀತು. ಸೊ ನನ್ನ ಮನೆಯಿಂದ ಅವ್ರು ಯಾವಾಗ ಹೊರಗಡೆ ಹಾಸ್ಪಿಟ್ಲಿಂದ ಬಂದ್ರು, ನಾನು ವಾಪಸ್ ಅವ್ರು ನೋಡೋಣ ಅಂದ್ರೆ ಸ್ಟೇಷನ್ ಹತ್ರ ಒಂದು ಸೆಕ್ಷನ್ 144 ಹಾಕ್ಬಿಟ್ರು, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಹತ್ರ. ನಾವು ಹೋಗಕ್ಕೆ ಆಗ್ತಿಲ್ಲ, ಇದೇ ಮಾಧ್ಯಮದಲ್ಲಿ ನಿಮ್ಮಲ್ಲೇ ಒಬ್ರು ಅಂತ ಅನ್ಕೊಳ್ಳಿ. ಸೊ ಕೇಳಿದಾಗ ನಾನು ಹೇಳಿದ್ದೆ, ಪೊಲೀಸವ್ರು ಅವ್ರ ಕೆಲಸ ಮಾಡ್ಲಿ, ಮಾಧ್ಯಮದವ್ರು ಇವ್ರ ಕೆಲಸ ಮಾಡ್ಲಿ, ಎಲ್ಲರೂ ಅವ್ರು ಮಾಡ್ತಾರ, ಆರಾಮಾಗಿರಪ್ಪ. ಇಲ್ಲ ಈ ಅಂಧಾಭಿಮಾನಿಗಳಿಗೆ ಏನ್ ಹೇಳ್ತೀರಾ ಅಂದಾಗ ನಾನು ಒಂದು ಮಾತು ಹೇಳಿದ್ದೆ, ನನ್ಗೇನಾರು ಕಾನ್ಸ್ಟೇಬಲ್ ಕೆಲಸ ಕೊಟ್ಟರೆ ಡೆಫಿನೆಟ್ಲಿ ಕಳಿಸ್ಬಿಡ್ತೀನಿ, ಓಡಿಸ್ಬಿಡ್ತೀನಿ ಅಟ್ಲಾಗೆ ಅಂತ ಹೇಳಿದ್ದೆ. ಅದು 1 ವರ್ಷದಿಂದ ಇನ್ನೂ ನಡ್ಕೊಂಡ್ ಬರ್ತಾನೆ ಇದೆ. ಯಾಕೆಂದ್ರೆ ನನ್ನ ಮನೆ ಮುಂದೆನೆ ಬಂದು ಡೈಲಿ ಅಂದ್ರೆ ನಮ್ಮ ಆಫೀಸ್ಗೆ ಹೋಗ್ಬೇಕಾದ್ರೆ ರೋಡ್ ಬ್ಲಾಕ್ ಆಗ್ಬಿಡಿ ಸೆಕ್ಷನ್ 144. ಅವತ್ತಿಂದ ಇವತ್ತಿನ ತನಕ ಎಲ್ಲೇ ಹೋಗ್ಲಿ ಅತಿ ಹೆಚ್ಚು ತೀರಾ ಅಸಭ್ಯವಾಗಿ ಹಾಕುವಂತದ್ದು ಕಾಮೆಂಟ್ ನಡೀತಾನೆ ಇತ್ತು. ನಾನು ಒಂದು ಹಂತಕ್ಕೆ ನೋಡಿದೆ, ಇದು ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ಅವ್ರು ತಿದ್ಕೊಳ್ತಾರೆ ಅಂತ ಬಹಳಷ್ಟು ಜನ ನೋಡ್ತಾನೆ ಇದ್ದೆ. ತುಂಬಾ ಮಿತಿಮೀರ್ಬಿಡ್ತು. ನಾವಿಲ್ಲಿಗೆ ಏನ್ ಹೇಳಕ್ ಹೊರಟೆ ಅಂದ್ರೆ, ಇದು ವೆಂಕಟೇಶ್ ಸರ್ ಗಮನಕ್ಕೆ ತಗೊಂಬಂದೆ ಮೊನ್ನೆ ಮಾತಾಡ್ತಾ ಇದ್ದಾಗ ಹಿಂಗಾಯ್ತು ಅಂದಾಗ. ನಾವು ನೀವೆಲ್ಲ ನೋಡಿರುವಂತಹ, ನಾವು ನೀವೆಲ್ಲ ಗೌರವಿಸುವಂತ ಬಹಳ ಪ್ರತಿಷ್ಠಿತ ಕುಟುಂಬದ ಅವ್ರದ್ದೆಲ್ಲ ಲೇಡಿದೆಲ್ಲ ತೀರಾ ಅಶ್ಲೀಲವಾಗಿ ಎಡಿಟ್ ಮಾಡಿ ಹಾಕೋಕ್ ಶುರು ಮಾಡ್ಬಿಟ್ರು. ತೀರಾ ಅಂದ್ರೆ ತೀರಾ ಗಾಬರಿ ಆಗೋಯ್ತು. ಇದು ವೆಂಕಟೇಶ್ ಸರ್ ನೋಡಿದಾಗ ಪ್ರಥಮ ಇದನ್ನ ನಾನೇ ನೋಡ್ಕೊಳಕ್ ಸಾಧ್ಯ ಇಲ್ವಲ್ಲ. ಸೊ ಆಗ ಇನ್ನೇನು ಸಿನಿಮಾ ರಿಲೀಸ್ ಇದೆ ಅಂದಾಗ ಮತ್ತೆ ಅದು ಇನ್ನೇನು ಸಮಸ್ಯೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ, ಯಾಕೆಂದ್ರೆ ಇಲ್ಲಿವರೆಗೂ ನನ್ನ ಮಾಧ್ಯಮನ ಗೌರವಿಸ್ಕೊಂಡೇ ಬಂದಿದ್ದೀನಿ, ಬಹಳಷ್ಟು ಚೆನ್ನಾಗಾಗಿದೆ. ಬಟ್ ಇದು ಮತ್ತೆ ಕೊಕೈನ್ ನನ್ನ ಸಿನಿಮಾ, ನಾನು ಕೂಡ ಒಂದು ಮಾತು ಹೇಳ್ತೀನಿ, ಈಗ ಒಂದು 5-6 ವರ್ಷದಿಂದ ಬಹಳ ಕಷ್ಟಪಡ್ತಿದ್ದ ಕಾಲದಿಂದನೂ ಏನೂ ಇಲ್ಲದ ಕಾಲದಿಂದ ವೆಂಕಟೇಶ್ ಸರ್ ನೋಡ್ಕೊಂಡ್ ಬರ್ತಾ ಇದ್ದ. ನಂದು ಎಲ್ಲಾ ಸಿನಿಮಾಗ ಅವರೇ PRO ಎಕ್ಸೆಪ್ಟ್ ದಟ್ ಫಿಲಮ್, ಬಿಕಾಸ್ ಅದು ಗೌರವ್ ವೆಂಕಟೇಶ್ ಅವ್ರು ಮಾಡ್ತಿರಂತ. ಸೊ ಪ್ರತಿ ಹಂತದ ನನ್ನ ಎಲ್ಲವನ್ನೂ ನೋಡ್ಕೊಂಡ್ ಬಂದಿದ್ದಾರೆ. ಏನೂ ಇಲ್ಲದ ಕಾಲದಿಂದ ಅವ್ರನ್ನ ಸಕ್ಸಸ್ ಕೊಟ್ಮೇಲೆ ಪ್ರಾಮಾಣಿಕವಾಗಿ ತಗೊಂಡು ಹೋಗೋದು ಎಲ್ಲವೂ ನಡೀತಾ ಇದೆ. ಬಟ್ ಯಾವಾಗ ಎಕ್ಸ್ಟ್ರೀಮ್ ಅನ್ನೋದು ಮೀರ್ಬಿಡ್ತು, ಎಲ್ಲೇ ಹೋದ್ರು ತೇಜೋದಗೆ ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ ಅಲ್ಲಿ ಸೊ ಹೇಳೋದೆಲ್ಲ ಆಗ್ತಾ ಇದ್ದಂಗೆ ಇನ್ ಸಿನಿಮಾ ರಿಲೀಸ್ಗೆ ಅದು ಯಾವುದೇ ತರ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಮಾಧ್ಯಮ ಇರ್ಬೋದು ಇದು ಯಾವುದು, ನಾನು ಬಹಳ ಗೌರವಪೂರ್ವಕವಾಗಿ ವಿಷಯ ಅಂದ್ರೆ ಬೇರೆ ದಾರಿ ಇಲ್ಲದೇನೆ ನಾನು ಇಂಜೆಕ್ಷನ್ ಆರ್ಡರ್ ಮತ್ತೆ KVT ಸಲ್ಸ್ಕೊಂಡು ತರಲೇಬೇಕಾಗಿ ಬಂತು. ಬಿಕಾಸ್ ನಾಳೆ ನಮ್ ಸಿನಿಮಾಗೆ ಸಮಸ್ಯೆ ಆಗಬಾರ್ದು ಅಂತ ಕೋರ್ಟ್ ಆರ್ಡರ್ ತಗೊಂಡ್ಬಂದೆ. ಬಿಕಾಸ್ ಯಾವುದೇ ತರ ತೇಜೋದೇ ಆಗ್ಲಿ ಹೈಕೋರ್ಟ್ ಇಂದ ಆರ್ಡರ್, ಬಹಳ ರೀಸನ್ ಏನಂದ್ರೆ ಬಹಳ ನೋವಾಗುತ್ತೆ. ಅಂದ್ರೆ ಅದನ್ನ ನಿರ್ಬಂಧಿಸೋಕೆ ಅನ್ನೋದು ತೀರಾ ಡ್ಯಾಮೇಜ್ ಮಾಡೋದನ್ನ ಯಾಕೆಂದ್ರೆ ನೀವು ಕೇಳ್ಬೋದು, ಇಲ್ಲಿಂದ ನೀವು ಕ್ಯಾಮರಾ ಆಫ್ ಆದಾಗ ಬಂದಾಗ ಬೇಕಾದ್ರೆ ತೋರಿಸ್ತೀನಿ ನೋಡಿ, ಅದ್ಯಾವುದು ನೀವು ಟೆಲಿಕಾಸ್ಟ್ ಮಾಡೋದಿರ್ಲಿ ನೋಡೋಕ್ಕೂ ಸಾಧ್ಯವಿಲ್ಲದಷ್ಟು ವಿಕೃತವಾಗಿ ಅವ್ರು ಇನ್ನೂ ಮಾಡ್ಕೊಳ್ತಾನೆ ಇರೋದ್ರಿಂದ
ನಾವು ಗೌರವಿಸುವಂತವ್ರ ಹಿತವನ್ನು ನಾವು ಕಾಪಾಡಬೇಕಾಗತ್ತೆ. ಈಗ ಅಟ್ಲೀಸ್ಟ್ ಇಲ್ಲಿ ಸಾಂಗ್ ಆಯ್ತು, ಇಲ್ಲಿ ಕೂತಿರ್ತಾರೆ. ನಾನು ಯಾಕೆ ಇವ್ರನ್ನೆಲ್ಲ ಯಾಕೆ ಕಳಿಸ್ತೆ ಅಂದ್ರೆ, ಇಲ್ಲಿ ನನ್ನ ಜೊತೆ ಸಂತು ಕೂತಿರ್ತಾರೆ, ಹರೀಶ್ ರಾಜ್ ಇರ್ತಾರೆ, ನಿಖಿತಾ ಅವ್ರು ಇರ್ತಾರೆ. ನಾಳೆ ಇನ್ನೊಂದೇನೋ ಒಂದು ಇನ್ಯಾವುದೋ ವಿಚಾರದಲ್ಲಿ ಪೋಸ್ಟರ್ ಇನ್ಯಾವುದನ್ನು ಟ್ರೋಲ್ ಆಗ್ಬಾರ್ದಲ್ವಾ? ಸೊ ಅದಕ್ಕೋಸ್ಕರ ಇಂಜೆಕ್ಷನ್ ಆರ್ಡರ್ ಮತ್ತೆ KVIT ಸಲ್ಲಿಸ್ಕೊಂಡ್ವಿ. ಸಿನಿಮಾ ಯಾವುದೇ ಸಮಸ್ಯೆ ಆಗ್ಬಾರ್ದು ಅಂತ ನಿಮ್ಮನ್ನ ನಾನು ನಿರ್ಬಂಧಿಸ್ತಾ ಇದ್ದೀನಿ ಅಂತ ದಯಮಾಡಿ ಭಾವಿಸ್ತೆ. ಯಾಕೆಂದ್ರೆ ತೀರಾ ಎಕ್ಸ್ಟ್ರೀಮಿಟಿಗೆ ಹೋದಾಗ ಅದನ್ನ ಏನಾಗಿದೆ, ಕನಿಷ್ಠ ಒಂದು 500 ಇಂದ 800 ಸ್ಕ್ರಾಲ್ ಮಾಡಕ್ಕಾಗದೆ ಇದೇ ನಿಮ್ PR ವೆಂಕಟೇಶ್ವರ್ ಆಗಲ್ಲ ಪಾಪ ನನ್ನ ಕೈಲಿ ನೋಡಕ್ಕೆ ಅಂತ ಹೇಳಿದ್ಮೇಲೆ ನಾನು ಅದು ಆಕ್ಚುಲಿ ಹೈಕೋರ್ಟ್ ಜಡ್ಜ್ ಹತ್ರ ಹೋಗಿ ಅವ್ರು ನೋಡಿ ಎಲ್ಲವನ್ನು ಮಿತಿ ಮೀರಬಾರ್ದು ಯಾವತ್ತು. ಸೊ ಬಹಳಷ್ಟು ಜನ ಅನ್ಕೊಳ್ತಾರೆ ಇದರಿಂದ ನನಗೇನು ತೇಜೋದೆ ಏನೂ ಆಗಿಲ್ಲ, ಬಹಳ ಇದು ನಂಗೇನೋ ಡ್ಯಾಮೇಜ್ ಆಯ್ತಂದ್ರೆ ನೋ, ಅಕಸ್ಮಾತ್ ಮಾಡೋರು ನಾನು ಹೇಳುವಂತ ಮಾತು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.